ಪ್ರಾದಾತ್ ಅಂತ ಪ್ರಯೋಗ ಮಾಡಿದಾಗ, ಡುದಾನ್ ದಾನೆ ಅಂತ ಪ್ರಯೋಗ ಮಾಡಿದಾಗ ಅದಕ್ಕೆ ದಾನವನ್ನು ಸ್ವೀಕಾರ ಮಾಡುವ ವ್ಯಕ್ತಿಗೆ ಸಂಪ್ರದಾನ ಸಂಜ್ಞೆ ಬರಬೇಕು. ಆದ್ದರಿಂದ ಬ್ರಾಹ್ಮಣಾಯ ದದಾತಿ ಇತ್ಯಾದಿ ದೃಷ್ಟಾಂತದಿಂದ ನಮಗದೆಲ್ಲ ಜಗತ್ತಿನಲ್ಲಿ ಕಂಡಿದೆ. ಆದರೆ ನಾನುಮಾನ ಮತ ಶಬ್ದಾತ್ ಅಂತ 1ನೇ ಅಧ್ಯಾಯದ 3ನೇ ಪಾದದ 3ನೇ ಸೂತ್ರ, ಅಲ್ಲಿ ಸ್ಕಂದ ಪುರಾಣದ ಮಾತನ್ನು ಆಚಾರ್ಯ ಉದ್ಧರಿಸಿದ್ದಾರೆ. ನಾರಾಯಣಾದೀನಿ ನಾಮಾನಿ ಇರುತ್ತೆ, ಅನ್ಯಾನಿ ನಾಮಾನಿ ಭಗವಾನ್ ಅನ್ಯತ್ರ ಪ್ರಾದಾತ್. ಭಗವಂತ ವಿಷ್ಣು ನಾರಾಯಣ ಮೊದಲಾದ ನಾಮಗಳನ್ನು ಹೊರತುಪಡಿಸಿ ಉಳಿದ ನಾಮಗಳನ್ನು ಮಾತ್ರ ಅನ್ಯತ್ರ ಶಿವಾದಿಗಳಿಗೆ ಪ್ರಾದಾತ್ ಕೊಟ್ಟಿದ್ದಾನೆ ಅಂತ ಸಪ್ತಮಿ ವಿಭಕ್ತಿ ಪ್ರಯೋಗ ಮಾಡಿದ್ದಾರೆ. ಅನ್ಯೇಭ್ಯ ಅನ್ನೋ ಬದಲು ಸಪ್ತಮಿ ವಿಭಕ್ತಿಯನ್ನು ಪ್ರಯೋಗ ಮಾಡಿದ್ದಾರೆ. ಇಂಥದ್ದೊಂದು ಪ್ರಯೋಗ ಇದೆ ಅನ್ನೋದನ್ನು ಗಮನಿಸಬೇಕು. ವ್ಯವಹಾರ ಮಾಡಿದರೆ ಅದು ಜಗತ್ತಿನಲ್ಲಿ ಸುಲಭವಾಗಿ ತಿಳಿದೇ ಇರಬಹುದು. ಆದರೆ ಸಂಪ್ರದಾನ ಇತ್ಯಾದಿ ಸಂಜ್ಞೆಗಳು ಹಾಗೆ ಅದರ ವಿಭಕ್ತಿ ಅದು ಬಹಳ ಕಡ್ಡಾಯ ಅಲ್ಲ ಅನ್ನೋದನ್ನು ನಾವು ಕೊಡಬೇಕು. ಅಲ್ಲಿ ಪ್ರಾದಾತ್ ಅಂದರೆ ಕೊಟ್ಟಿದ್ದಾನೆ, ಅಲ್ಲಿ ಇಟ್ಟಿದ್ದಾನೆ, ಅದಕ್ಕೆ ನಾಮಧ ಅಂತ ಹೀಗೆಲ್ಲ ಯೋ ದೇವಾನಾಂ ನಾಮಧ, ನಾಮಗಳನ್ನು ತನ್ನಲ್ಲೇ ಇಟ್ಕೊಂಡಿದ್ದಾನೆ, ಕೆಲವನು ಇನ್ನೊಬ್ಬರಿಗೆ ಕೊಟ್ಟಿದ್ದಾನೆ. ಕೊಡುವುದು ಇಡುವುದು ಅನ್ನೋದೆಲ್ಲ ಭಗವಂತನಲ್ಲಿ ಹೀಗೆ ಅವನೆಲ್ಲ ಕ್ರಿಯೆಗಳು ಸವಿಶೇಷ ಭಿನ್ನ ಆದ್ದರಿಂದ ನಾವು ಕೊಡುವುದು ಅಂದ್ರೆ ಕೊಡುವುದೇ, ಇಡುವುದು ಅಂದರೆ ಇಡುವುದೇ. ಭಗವಂತಂದು ಕೊಡುವುದು ಇಡುವುದು ಎಲ್ಲವೂ ಸವಿಶೇಷ ಭಿನ್ನ. ಆದ್ದರಿಂದ ಅನ್ಯತ್ರ ಪ್ರಾದಾತ್ ಅಂದರೆ ಇನ್ನೊಂದು ಕಡೆ ಇಟ್ಟಿದ್ದಾನೆ ಅನ್ನೋ ಅರ್ಥವೂ ಕೂಡ ಆಗ್ಬೋದು, ಹಾಗೆ ಕೊಟ್ಟಿದ್ದಾನೆ ಅಂತಲೂ ಆಗ್ಬೋದು.